ನಮಸ್ಕಾರ ಗುರು. ಇವಾಗ ಏನ್ ಎಲ್ಲಾರು ಎಕ್ಸ್ಪಲ್ಸ್ ನ ನೋಡ್ತಾ ಇದ್ದೀರಾ, ಯೂಸ್ ಮಾಡ್ತಾ ಇದ್ದೀರಾ. ಈ ಬೈಕ್ ಸ್ಟಾರ್ಟ್ ಆಗಿದ್ದು ಒಂದು ಫೇಲ್ಡ್ ಬೈಕ್ ಇಂದ. 2011 ಅಲ್ಲಿ ಹೀರೋ ಮತ್ತೆ ಹೋಂಡಾ ಎರಡು ಸ್ಪ್ಲಿಟ್ ಆಗ್ತಾರೆ. ಸ್ಪ್ಲಿಟ್ ಆಗಿ ಒಂದು 6 ಮಂತ್ಸ್ ಗೆ ಇಂಡಿಯಾಸ್ ಫಸ್ಟ್ ಡ್ಯುಯಲ್ ಸ್ಪೋರ್ಟ್ ಬೈಕ್ ನ ಲಾಂಚ್ ಮಾಡ್ತಾರೆ 2011, ವಿಚ್ ವಾಸ್ ಅ ಬಿಗ್ ಮೂವ್ ಫ್ರಮ್ ಹೀರೋ. ಹೈ ಮೌಂಟೆಡ್ ಎಕ್ಸಾಸ್ಟ್, ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್, ಮೋಟೋಕ್ರಾಸ್ ಸ್ಟೈಲ್ ಅಲ್ಲಿ ಹೀರೋ ಇಂಪಲ್ಸ್ ಅಂತ ಒಂದು ಬೈಕ್ ನ ಲಾಂಚ್ ಮಾಡ್ತಾರೆ. ಅವಾಗ ಇಂಡಿಯನ್ ಪೀಪಲ್ಸ್ ಈ ತರ ಬೈಕ್ ನ ತಗೊಳಕ್ಕೆ ರೆಡಿ ಇರ್ಲಿಲ್ಲ. ಕೆಲವ್ರಿಗೆ ಬೈಕ್ ಇಷ್ಟ ಆಗಿತ್ತು, ಕೆಲವ್ರಿಗೆ ಇಷ್ಟ ಆಗಿರ್ಲಿಲ್ಲ. ಕೆಲವ್ರಿಗೆ ಏನಕ್ಕೆ ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಇದ್ರದ್ದು ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್, ಅಷ್ಟು ಹೈಟ್, ಫ್ಯಾಮಿಲಿನ ಕರ್ಕೊಂಡು ಹೋಗಕ್ಕಾಗಲ್ಲ, ಕೂರ್ಸ್ಕೊಂಡು ಹೋಗಕ್ಕಾಗಲ್ಲ, ಅದೊಂದು ಕಾನ್ಸೆಪ್ಟ್. ಇನ್ನು ಕೆಲವ್ರಿಗೆ ಇಂಜಿನ್ ಪವರ್ ಇಷ್ಟ ಆಗಿರ್ಲಿಲ್ಲ. 149cc 13.2 PS ಪವರ್ ನ ಜನರೇಟ್ ಮಾಡೋ ಇಂಜಿನ್ ನ ಇಟ್ಕೊಂಡು ನಾವೇನ್ ಡ್ಯುಯಲ್ ಸ್ಪೋರ್ಟ್ ಮಾಡೋಣ ಅಂತ. ಡ್ಯುಯಲ್ ಸ್ಪೋರ್ಟ್ ಬೈಕಿಗೆ ಈ ಪವರ್ ತುಂಬಾ ಕಮ್ಮಿ ಆಯ್ತು, ಅದಕ್ಕೆ ತುಂಬಾ ಜನ ತಗೊಳ್ಳಿಲ್ಲ. ಇನ್ನು ಕೆಲವ್ರು ಏನ್ ಮಾಡಿದ್ರು ಅಂದ್ರೆ ಗಾಡಿದು ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್, ಲುಕ್ಸ್ ಎಲ್ಲ ನೋಡಿ ಗಾಡಿ ಪರ್ಚೇಸ್ ಮಾಡಿದ್ರು. ಗಾಡಿ ಇಂಜಿನ್ ಪವರ್ ಕಮ್ಮಿ ಇದ್ದಿದ್ರಿಂದ ಕರಿಷ್ಮಾ ಇಂಜಿನ್ ನ ಇದಕ್ಕೆ ಸ್ವ್ಯಾಪ್ ಮಾಡ್ಕೊಂಡು ಡರ್ಟ್ ಟ್ರ್ಯಾಕ್ ಅಲ್ಲೆಲ್ಲ ಓಡಿಸೋಕೆ ಸ್ಟಾರ್ಟ್ ಆದ್ರು. ಇದನ್ನೆಲ್ಲ ಹೀರೋ ಕಂಪ್ನಿಯವರು ನೋಡ್ತಾನೆ ಇದ್ರು, ಬಟ್ ಅಂದ್ರೂ ಅಪ್ಗ್ರೇಡ್ ಮಾಡ್ಲಿಲ್ಲ. ಏನಕ್ಕೆ ಗೊತ್ತಾ? ಹೋಂಡಾ NXR ಬ್ರೋಸ್ ಅಂತ ಒಂದು ಗಾಡಿ ಇದೆ, ಸೇಮ್ ಅದ್ರ ಬೇಸ್ ಮೇಲೆನೆ ಇಂಪಲ್ಸ್ ನ ಇಂಟ್ರೊಡ್ಯೂಸ್ ಮಾಡಿದಿತ್ತು. ಹೀರೋ ಅವರು ಇಂಪಲ್ಸ್ ಅಲ್ಲಿ ಏನೇ ಅಪ್ಗ್ರೇಡ್ ಮಾಡಬೇಕಿತ್ತು ಅಂದ್ರು ಹೋಂಡಾ ಇಂದ ಪರ್ಮಿಷನ್ ಬೇಕಿತ್ತು. ಸೊ 2017 ಅಲ್ಲಿ ಹೀರೋ ಇಂಪಲ್ಸ್ ನ ಡಿಸ್ಕಂಟಿನ್ಯೂ ಮಾಡ್ತಾರೆ. ಅಂಡ್ ದೆನ್ 2019 ಅಲ್ಲಿ ಎಕ್ಸ್ಪಲ್ಸ್ 200 ನ ಲಾಂಚ್ ಮಾಡ್ತಾರೆ. ಎಕ್ಸ್ಪಲ್ಸ್ 200 ನ ಲಾಂಚ್ ಮಾಡೋದ್ಮೇಲೆ ಕೂಡ ಹೀರೋ ಅವರು ಕೆಲವೊಂದು ಇಶ್ಯೂನ ಫೇಸ್ ಮಾಡ್ತಾರೆ. ಕಸ್ಟಮರ್ ಇಂದ ಫೀಡ್ಬ್ಯಾಕ್ ಗಳು ತಗೋತಾರೆ. ಕಸ್ಟಮರ್ ಫೀಡ್ಬ್ಯಾಕ್ ಏನಾಗಿತ್ತು ಅಂದ್ರೆ ಲೋ ಎಂಡ್ ಅಲ್ಲೆಲ್ಲ ಒಳ್ಳೆ ಪವರ್ ನ ಜನರೇಟ್ ಮಾಡ್ತಾ ಇತ್ತು, ಬಟ್ ಹೈವೇಸ್ ಅಲ್ಲಿ 80-85 ಅಲ್ಲಿ ಇದ್ದಾಗ ಒಂದು ಟ್ರಕ್ ನ ಇಲ್ಲ ಬಸ್ ನ ಓವರ್ಟೇಕ್ ಮಾಡ್ಬೇಕಾದ್ರೆ ಸಡನ್ ಆಗಿ ಪವರ್ ಸಿಗ್ತಾ ಇರ್ಲಿಲ್ಲ. ಆಮೇಲೆ 95 ಇಲ್ಲ 100 ಅಲ್ಲಿ ಕ್ರೂಸ್ ಮಾಡ್ಬೇಕಾದ್ರೆ ಗಾಡಿ ಸಖತ್ ವೈಬ್ರೇಷನ್ ಆಗ್ತಾ ಇತ್ತು, ಸಖತ್ ಸೌಂಡ್ ಮಾಡ್ತಾ ಇತ್ತು, ಬೇಗ ಹೀಟ್ ಆಗ್ತಾ ಇತ್ತು. ಬಟ್ ಆದ್ರೆ ಹೀರೋ ಕಂಪ್ನಿಯವರು ಈ ಸಲ ಸುಮ್ನೆ ಕೂರ್ಲಿಲ್ಲ. ಹೀರೋ ಇಂಜಿನಿಯರ್ಸ್ ಎಲ್ಲ ಕೂತ್ಕೊಂಡು ಹೊಸ ಇಂಜಿನ್ ಸ್ಟ್ರಕ್ಚರ್ ನ ಬಿಲ್ಡ್ ಮಾಡಿದ್ರು. ಮುಂಚೆ ಏನ್ ಎಕ್ಸ್ಪಲ್ಸ್ ಅಲ್ಲಿ 2V ಇತ್ತು, 2 ವ್ಯಾಲ್ವ್, ಅದನ್ನೇ ಅಪ್ಗ್ರೇಡ್ ಮಾಡ್ಬಿಟ್ಟು ಇಂಜಿನ್ ಅಲ್ಲಿ 4 ವ್ಯಾಲ್ವ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. 2021 ಅಲ್ಲಿ ಎಕ್ಸ್ಪಲ್ಸ್ 204V ಅಂದ್ಬಿಟ್ಟು ಹೊಸ ಇಂಜಿನ್ ಸ್ಟ್ರಕ್ಚರ್ ನ ಲಾಂಚ್ ಮಾಡ್ತಾರೆ. ಅಂಡ್ ದೆನ್ 2022 ಅಲ್ಲಿ ಎಕ್ಸ್ಪಲ್ಸ್ 204V ರ್ಯಾಲಿ ಎಡಿಷನ್ ಅಂತ ಇನ್ನೊಂದು ಮಾಡೆಲ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಮಾಡೆಲ್ ಅಲ್ಲಿ ಸಸ್ಪೆನ್ಷನ್ ನ ಅಪ್ಗ್ರೇಡ್ ಮಾಡ್ಬಿಟ್ಟು ಫ್ರಂಟ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದಾದ್ಮೇಲೆ ಎಕ್ಸ್ಪಲ್ಸ್ 210 ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಕ್ಸ್ಪಲ್ಸ್ 210 ಅಲ್ಲಿ 210cc ಬರುತ್ತೆ, 6 ಗೇರ್ಸ್ ಬರುತ್ತೆ ಅಂಡ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ. ಎಕ್ಸ್ಪಲ್ಸ್ 200 ಸ್ಟ್ಯಾಂಡರ್ಡ್ ಮತ್ತೆ ರ್ಯಾಲಿ ಎಡಿಷನ್ ಅಲ್ಲಿ 200cc ಇಂಜಿನ್, 5 ಗೇರ್ಸ್, ಏರ್ ವಿತ್ ಆಯಿಲ್ ಕೂಲ್ಡ್ ಇಂಜಿನ್ ಬರುತ್ತೆ. ಇಷ್ಟ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಫಾಲೋ ಮಾಡ್ಕೊಳ್ಳಿ. ಚಲೋ ಬಾಯ್.